ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪರ್ನನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 629ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹನುಮಾನನು ವಾನರರ ಮಧ್ಯೆ ತಾನು ಲಂಕೆಗೆ ಹೋಗಿ ಬಂದ ಅನುಭವವನ್ನು ಹಂಚಿಕೊಳ್ತಾ ಹೇಳ್ತಾನೆ, ಯಾವ ರೀತಿ ರಾವಣ ಅಮೃತವನ್ನು ಹೊಂದ್ಯಾನ, ಯಾರಿಂದನೂ ಅವನಿಗೆ ಸಾವಿಲ್ಲ ಅಂತ ಹೇಳ್ಕೊತಾನಲ್ಲ, ಅದೇ ರೀತಿಯಾಗಿ ವಾನರರಲ್ಲಿಯೂ ಅಮೃತ ಕುಡಿದು ಬ್ರಹ್ಮನಿಂದ ಅಮೃತ ಕುಡಿದು ಅಮೃತ ಹೊಂದಿದಂಥವ್ರು ಇದ್ದಾರೆ. ನಾವು ಅಮೃತವನ್ನು ಹೊಂದಿದಾಗ ಅವನ್ನ ನಾಶ ಮಾಡೋದು ಏನು ದೊಡ್ಡ ಕೆಲಸ ಅಲ್ಲ ಅಂತ ಹೇಳ್ತಾ ಮುಂದುವರಿಸ್ತಾನೆ. ಲಂಕೆಯ ವೈಭವ, ಆನೆ ಕುದುರೆ ರಥ ಸೈನ್ಯವನ್ನು ಸಂಹರಿಸಲು ಈ ವಾನರದ್ವಯರೇ ಸಾಕು. ಈ ಇಬ್ಬರು ವಾನರ ಸಾಕು. ಯಾರೋ ಮೈಂದ ಮತ್ತು ದ್ವಿವಿಧ, ಅಶ್ವಿನಿ ಕುಮಾರರು. ಮೈಂದ ಮತ್ತು ದ್ವಿವಿಧ ಇವರು ಅಮೃತವನ್ನು ಹೊಂದ್ಯಾರ. ಇವರಿಬ್ಬರು ಸಾಕು ಅಲ್ಲಿ ವೈಭವವನ್ನು, ಲಂಕೆಯ ವೈಭವನ ನಾಶ ಮಾಡಲಿಕ್ಕೆ, ಆನೆ ಸೈನ್ಯವನ್ನು ನಾಶ ಮಾಡಲಿಕ್ಕೆ, ಕುದುರೆ ಸೈನ್ಯವನ್ನು ನಾಶ ಮಾಡಲಿಕ್ಕೆ, ಕುದುರೆ ರಥ ಸೈನ್ಯವನ್ನು ನಾಶ ಮಾಡಲಿಕ್ಕೆ, ಕಾಲ್ದಳವನ್ನು ನಾಶ ಮಾಡಲಿಕ್ಕೆ. ಅಂದರೆ ರಾವಣ ಎಷ್ಟು ಪಡೆಯನ್ನು ಹೊಂದ್ಯಾನ, ಆ ಎಲ್ಲ ಪಡೆಗಳನ್ನು ನಾಶ ಮಾಡಲಿಕ್ಕೆ ಇವರಿಬ್ಬರು ಸಾಕು. ಯಾರೋ ಮೈಂದ ಮತ್ತು ದ್ವಿಧ. ದಹಿಸಿದೆ ರಾಮದೂತನಾಗಿ ನಾನೊಬ್ಬನೇ ಲಂಕೆ ತನಗೆ ಬಂದರು. ಈಗ ನಾವೊಬ್ಬ ಲಂಕೆಗೆ ಬೆಂಕಿ ಹಚ್ಚಿ ಬಂದೆ ನಾನು. ರಾಮ ವಿಜಯಶಾಲಿ ಎಂದು ಎಲ್ಲ ಕಡೆ ಘೋಷಿಸಿದೆ. ಬೆಂಕಿ ಹಚ್ಚು ಕಾಲಕ ರಾಮ ವಿಜಯಶಾಲಿ ಅಂತ ಘೋಷಣೆ ಮಾಡ್ತಾ ಬಂದೇನೆ. ಕಂಡೆ ರಾಕ್ಷಸಿಯರ ಮಧ್ಯೆ ಅಶೋಕವನದಲ್ಲಿ ಮೊಂಡ ರಾವಣ ಧಿಕ್ಕರಿಸುವ ಸೀತೆಯನ್ನು. ಅಂತಾದ್ರಲ್ಲಿ ಸೀತೆಗೆ ಎಷ್ಟೋ ಆಮಿಷಗಳನ್ನು ಮಾಡ್ತಾನೆ, ಹೆದರಿಕೆ ಹಾಕ್ತಾನೆ. ಯಾವುದಕ್ಕೂ ಹಿಗ್ಗು ಬಗ್ಗುವುದಿಲ್ಲ ಸೀತೆ, ಹೆದರುವುದಿಲ್ಲ. ಅಂತಹ ಸೀತೆಯನ್ನು ನಾನು ಅಶೋಕವನದಲ್ಲಿ ಕಂಡೆ. ಪತಿನಿಷ್ಠೆ, ಈಗ ಸೀತೆ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾನೆ. ಪತಿನಿಷ್ಠೆ, ಸದ್ಗುಣಿ, ಸುಂದರಾಂಗ ಸೀತೆ. ಪತಿನಿಷ್ಠೆ, ಸದ್ಗುಣಿ, ಸುಂದರಾಂಗ ಸೀತೆ. ಮೂರು ಲೋಕದಲ್ಲಿ ಅಕ್ಕಿಯಷ್ಟು ಸುಂದರ ಸ್ತ್ರೀಯರು ಯಾರೂ ಇಲ್ಲ. ನೋಡಿ, ಇಲ್ಲಿ ಒಳ್ಳೆಯ ಗುಣ ಮತ್ತು ಸೌಂದರ್ಯ ಒಬ್ಬ ಸ್ತ್ರೀಯಲ್ಲಿ ಸಿಗೋದು ಬಹಳ ರೇರ್. ಸೌಂದರ್ಯ ಇರ್ತದೆ, ಗುಣಗಳು ಸರಿ ಇರುವುದಿಲ್ಲ. ಗುಣಗಳು ಒಳ್ಳೆಯದಿರ್ತಾವೆ, ಸೌಂದರ್ಯ ಇರುವುದಿಲ್ಲ. ಸೌಂದರ್ಯ ಮತ್ತು ಗುಣಗಳು, ಉತ್ತಮ ಗುಣಗಳು, ನಿಷ್ಠೆ ಭಾವನೆಗಳು ಹೆಣ್ಣಿನಲ್ಲೇ ಸಿಗಬೇಕಾದ್ರೆ, ಎಲ್ಲನೂ ಒಂದೇ ಕಾಂಬಿನೇಷನ್, ಒಂದು ಪ್ಯಾಕೇಜ್ ಸಿಗಬೇಕಾಗಿದ್ದರೆ ಅದು ಬಹಳ ರೇರ್. ಎಲ್ಲರೇ ಲಕ್ಷಕ್ಕೋ 10 ಲಕ್ಷಕ್ಕೋ ಯುಗಕ್ಕೋ ಒಬ್ಬರ ಹುಟ್ಟುತ್ತಾರೆ. ರಾಮನ ಧ್ಯಾನದಲ್ಲಿ ಮಗ್ನ ಇರುವುದು ಕಂಡೆ. ಆ ಅಮ್ಮ ಯಾವಾಗಲೂ ರಾಮನ ಧ್ಯಾನದಲ್ಲಿನೇ ಕೂತಿರ್ತಿದ್ರು, ಅದನ್ನು ನಾನು ನೋಡಿದೆ. ಕಂಡೆ ಮಾಸಿದ ಬಟ್ಟೆ, ಮೈಮ್ಯಾಗ ಮಾಸಿದ ಬಟ್ಟೆ ಇತ್ತು, ಕೆದರಿದ ಕೂದಲುಗಳಿದ್ದು, ಸೊರಗಿದ ದೇಹ, ಬಾಡಿದ ಮುಖ, ಶೋಕಗ್ರಸ್ತ ಸೀತೆ. ರಾಮನ ವಿರಹದಲ್ಲಿ, ರಾಮನ ಧ್ಯಾನದಲ್ಲಿ ಕೂತಿದ್ದಳು ಅವಳು. ಸೀತೆ ವಿಶ್ವಾಸ ಗಳಿಸಲು ಬಹಳ ಪಟ್ಟೆ ಪ್ರಯಾಸ. ಅವಳಿಗೆ ಕನ್ವಿನ್ಸ್ ಮಾಡಬೇಕಿಲ್ಲ. ಯಾಕಂದರೆ ರಾವಣ ಅವ ಇಚ್ಛಾರೂಪಿ ಇರ್ತಾನೆ, ರಾಕ್ಷಸ, ಏನು ಬೇಕಾದ ಆಗ್ತಿರ್ತಾನೆ. ಅವ ರಾಮನೂ ಆಗಿ ಹೋಗಿರ್ತಾನೆ, ಲಕ್ಷ್ಮಣೂ ಆಗ್ತಾನೆ, ಹನುಮಾನೂ ಆಗ್ತಾನೆ, ಎಲ್ಲನೂ ಆಗ್ತಾನ. ಅದಕ್ಕೆ ನನಗೂ ಆಕೆ ನಂಬಲಿಲ್ಲ. ರಾವಣಂದ ಇರಬೇಕಿದ್ದು, ಒಂದು ವಾನರಾಗಿ ಬಂದ ಅನ್ನುವಂಗ. ಅದಕ್ಕೆ ನಾನು ಸೀತೆಯನ್ನು ಕನ್ವಿನ್ಸ್ ಮಾಡುವ ಸಲುವಾಗಿ ನಾನು ಬಹಳ ಶ್ರಮಪಟ್ಟೆ. ಹೇಳಿದೆ ರಾಮನ ಸಾಹಸಗಳನ್ನು, ಸುಗ್ರೀವನ ಮೈತ್ರಿ ಬಗ್ಗೆನೂ ಹೇಳಿದೆ. ರಾಮನ ಸಾಹಸಗಳ ಬಗ್ಗೆ ಅಂದರೆ ಅರಣ್ಯಕ್ಕೆ ಬಂದಾಗ, ಅರಣ್ಯದಾಗ ಸೀತೆ ಜೊತೆ ಇದ್ದಾಗ ರಾಮನು ಏನೇನು ಎದುರಿಸಿದ, ಏನೇನು ಯುದ್ಧ ಮಾಡಿದ, ಅವನ್ನೆಲ್ಲ ಘಟನೆಗಳನ್ನು ಹೇಳಿದ್ದೇನೆ ನಾನು ಅವಳಿಗೆ, ಆಕೆನ ಕನ್ವಿನ್ಸ್ ಮಾಡೋ ಸಲುವಾಗಿ. ರಾವಣನ ಕೊಂದು ತನ್ನನ್ನು ಒಯ್ಯಲೆಂದೇ ರಾಮನ ದಾರಿ ಕಾಯುತ್ತಾ ಅಶೋಕನ ಕುರಿತು ಹೇಳು ಸೀತೆ. ನಾನು ಆಕೆಯನ್ನು ತೊಗೊಂಡು, ಈಗ ಸಿಕ್ಕಿದ ನೀವು ಒಬ್ಬಳ ಇದೆಯಾ, ನಾನು ಬಂದೇನೆ, ಇನ್ನೇನು ಬೇಡ, ನಿಂದು ನನ್ನ ಭುಜದ ಮ್ಯಾಗ ಕೂತ್ಬಿಡು, ನಾನು ತೊಗೊಂಡು ರಾಮನ ಮುಂದೆ ಇಳಿಸ್ತೇನೆ ಅಂದರೆ ಒಪ್ಪಲಿಲ್ಲಕ್ಕೆ. ಇಲ್ಲ ಅಂತಾಳೆ. ನೀನು ಮಹಾಪರಾಕ್ರಮಿ ಇದೀನಿ, ನನಗೆ ಗೊತ್ತಾಯಿತು, ಎಷ್ಟು ಮಂದಿನೆಲ್ಲ ಕೊಂದಿದೆಯಾ,
ನಂದು ಏನೈತೆ ಅಂದ್ರೆ ರಾಮನೇ ಸ್ವತಃ ಬರಬೇಕು, ರಾವಣನ ವಧೆ ಮಾಡಬೇಕು, ನನ್ನ ತಗೊಂಡು ಹೋಗಬೇಕು. ನೋಡಿ, ಯುದ್ಧಕ್ಕೆ ಕಾರಣ ಇದೆ. ಮಹಾಭಾರತದಲ್ಲಿಯೂ ಕೂಡ ದ್ರೌಪದಿ ಹೆಣ್ಣು ಜಿದ್ದ ತೊಟ್ಟಿತಂದ್ರೆ ಹೆಣ್ಣಿನಿಂದನೇ ಎಲ್ಲ ಪ್ರಳಯಗಳು ಬರ್ತಾವೆ. ಅದಕ್ಕೆ ಹೇಳ್ತಾರೆ ಕೆಲವೊಂದು ಮಂದಿ, ಹೆಣ್ಣಿನ ಕಣ್ಣೀರಂದ್ರೆ ಅದು ಪ್ರಳಯದ ಸಂಕೇತ, ಸೂಚಕತೆ. ಅದಕ್ಕೆ ಅವಳು ಇದನ್ನು ಜಿದ್ದು ಹಿಡ್ದಾಳ, ನನಗೆ ಯಾವ ರೀತಿ ಅವಮಾನ ಮಾಡ್ಯಾನ, ಹಿಂಸೆ ಕೊಟ್ಟಾನ, ಸ್ವತಃ ನನ್ನ ಗಂಡ ಬರಬೇಕು, ಅವನು ಕೊಂದು ನಾನು ತೊಗೊಂಡು ಹೋಗಬೇಕು ಅನ್ನುವಂಥ ಜಿದ್ದಿಗೆ ಬಿದ್ದಾಳ. ಅದನ್ನು ಹೇಳಿದ್ರು ನಾನು ಒಂದು ಅಂತ ಹೇಳ್ತಾನೆ. ರಾಮನ ಕಾಯಿತಿಯೊಳ ಸೀತೆ ಶೋಕದಲ್ಲಿ ಸೀತೆ ಬಿಡುಗಡೆ ಒಂದೇ ಉಳಿದ ಮಾರ್ಗ ನಮಗೆ. ಆಕೆ ರಾಮನ ಬರುವಿಕೆಯನ್ನು ಕಾಯ್ತಾ ಕೂಡ್ತಾಳ. ಇನ್ನು ಸೀತೆಯನ್ನು ರಾವಣನಿಂದ ಬಿಡುಗಡೆ ಮಾಡೋದು ಒಂದೇ ಮಾರ್ಗ. ನಾವು ಇಲ್ಲಿ ಕಾಲಹರಣ ಮಾಡುವಂಗಿಲ್ಲ. ಬೇಗ ಹೋಗಿ ರಾಮನಿಗೆ ಹೇಳಿ ತಕ್ಷಣ ಸೀತೆಯನ್ನು ಬಿಡುಗಡೆ ಮಾಡಿಸೋದಾಗಿ ನಾವು ಲಂಕೆ ಮೇಲೆ ಏನು ಮಾಡಬೇಕು, ಯುದ್ಧ ಸಾರಬೇಕು, ಮುತ್ತಿಗೆ ಹಾಕಬೇಕಂತ ಕೇಳಿ ಹನುಮನಿಂದ ಮಾಹಿತಿ ಅಂಗದ ನುಡಿದ. ಹನುಮ ಇದನ್ನೆಲ್ಲ ಹೇಳ್ತಾನೆ. ಇದನ್ನೆಲ್ಲ ಕೇಳ್ಕೊಂಡು ಅಂಗದ ಹೇಳ್ತಾನ, ಸೀತೆ ಕಂಡು ನಾವು ಹೋಗಬಾರದು, ಸೀತೆ ಇಲ್ಲದೆ ರಾಮನ ಬಳಿ. ನೋಡಿ, ನಾವು ವಿಚಾರ ಮಾಡಿಬಿಟ್ಟ. ನಮ್ಮಲ್ಲೆಲ್ಲ ಇಷ್ಟು ಧೈರ್ಯ ಐತಿ, ಇಷ್ಟು ಸಬಲರಿದ್ದಾರೆ, ಯಾಕೆ ನಾವು ಬರೇ ಸುದ್ದಿ ತೊಗೊಂಡು ಹೋಗಬೇಕು? ನಾವ ಲಂಕೆಗೆ ಹೋಗಿ ರಾವಣನ ಸೋಲಿಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ನಾನು ಅಂತ ಅಂಗದ ತನ್ನ ವಿಚಾರವನ್ನು ಹೇಳ್ತಾನೆ. ನೋಡಿಯೂ ಸೀತೆಯನ್ನು ಬರಿಗೈಯಿಂದ ರಾಮನ ಬಳಿ ಹೋಗೋದು ಸರಿಯಲ್ಲ ವಾನರ ವೀರರಿಗೆ. ಈಗ ಸೀತಾ ಅದಾಳಂತ ಗೊತ್ತಾಗೈತಿ, ಯಾಕೆ ಸ್ಥಿತಿ ಗೊತ್ತೈತಿ, ನಾವು ಹಂಗೆ ಬರಗೈಲಿ ಹೋಗಿ ಸರಿ ಅನಿಸೋದಿಲ್ಲ, ಹೋಗೋಣ ಯುದ್ಧ ಮಾಡೋಣ, ಸೀತೆನ ಕರ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ತಾನೆ. ನಾವು ವಾನರ ಶ್ರೇಷ್ಠರು, ತೌಲಿಕ ಬಲಶಾಲಿಗಳು, ನಾವು ಶ್ರೇಷ್ಠ ವಾನರರು. ಅಷ್ಟೇ ಅಲ್ಲ, ನಮ್ಮ ಸಾಮರ್ಥ್ಯ ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಷ್ಟು ಸಾಮರ್ಥ್ಯ ಯಾರೂ ಹೊಂದಿಲ್ಲ. ಅತೌಲ್ನಿಕ ಬಲಶಾಲಿಗಳು, ಅತೌಲ್ನಿಕ ಹಾರಾಟಗಾರರು. ನಾವು ಹಾರಾಕತ್ತೀವಿ ಅಂದರೆ ಆಕಾಶದಲ್ಲಿ ಜಿಗಿದು ಇದ್ರಾಗ ನಮ್ಮನ್ನು ಸರಿಗಟ್ಟವ್ರು ಯಾರೂ ಇಲ್ಲ, ನಮಗೆ ಯಾರೂ ಇಲ್ಲ. ಸಂಹರಿಸೋನು ರಾಕ್ಷಸ ವೀರರನ್ನು ಹನುಮ. ಸೀತೆಯನ್ನು ತರುವುದು ಬಿಟ್ಟರೆ ಕೆಲಸ ಏನೂ ಇಲ್ಲ ನಮಗೆ. ಹನುಮ ಈಗಾಗಲೇ ಎಲ್ಲರೂ ಅರ್ಧಂಬರ್ಧ ಮಂದಿನೆಲ್ಲ ಕೊಂದು ಬಂದಾನ. ಈಗ ನಾವೇನು ಮಾಡೋದು, ಉಳಿದದ್ದನ್ನ ಅರ್ಧ ನಾಶ ಮಾಡಿ ಸೀತೆಯನ್ನು ತೊಗೊಂಡು ಬರೋಣ. ಅದನ್ನು ಬಿಟ್ಟು ನಮಗೆ ಎರಡನೇ ಕೆಲಸ ಉಳಿದಿಲ್ಲ. ಅದಕ್ಕೆ ನಾವು ಸೀತೆಯನ್ನು ಕರ್ಕೊಂಡನ ರಾಮಗೆ ಹೋಗೋಣ, ಸೀತೆ ಇಲ್ಲದ್ರೆ ರಾಮನ ಕಡೆ ಹೋಗೋದು ಬೇಡ ಅಂಥೇಳಿ ಅಂಗದ ಹೇಳ್ತಾನೆ. ಮಾತು ವಿಷಯಗಳನ್ನು ಗ್ರಹಿಸುತ್ತಾ ಮೇಧಾವಿ ಜಾಂಬವಾನ ಅಂಗದನಿಗೆ ನಿರ್ಣಯಿಸುವಂತೆ ನುಡಿದ. ಅಂಗದನೆಲ್ಲ ವಿಚಾರಗಳನ್ನು ಕೇಳಿದ. ನೋಡಪ್ಪ, ನೀನು ಬುದ್ಧಿವಂತ ಇದೆಯಾ, ನೀನು ಏನು ನಿರ್ಧಾರ ತಗೊಳ್ತೀಯ, ಸರಿಯಾದ ನಿರ್ಧಾರ ತಗೋ ಅಂಥೇಳಿ ಜಾಂಬವಾನ ಹಿರಿಯ ಅಂಗದನಿಗೆ ಹೇಳ್ತಾನೆ. ಓ ರಾಜಕುಮಾರ, ಸರಿ ಕಾಣೋದು ನಿನ್ನ ವಿಚಾರ, ನೀನು ಹೇಳಕತ್ತಿಲ್ಲ. ಈಗ ಹೋಗಿ ಯುದ್ಧ ಮಾಡಿ ಸೀತೆಯನ್ನು ತೊಗೊಂಡು ರಾಮನ, ಅದು ಯಾಕೋ ಸರಿ ಕಾಣಿಸೋಲ್ಲ ನನಗೆ. ಕಾರ್ಯ ಸಾಧನೆಗೆ ತಿಳಿದುಕೊಳ್ಳೋಣ ರಾಮನ ಮನಸ್ಥಿತಿ. ರಾಮ ನಮಗೆ ಯುದ್ಧ ಮಾಡೋಕ್ಕೆ ಆಜ್ಞೆ ಕೊಟ್ಟಿಲ್ಲ, ಸುಗ್ರೀವ ನಮಗೆ ಯುದ್ಧ ಮಾಡೋಕ್ಕೆ ಆಜ್ಞೆ ಕೊಟ್ಟಿಲ್ಲ. ನಮಗೇನು ಹೇಳಿದಾರೆ ಅವರು? ಸೀತೆಯನ್ನು ಹುಡುಕಿ ಸುಳು ತಂದು ಕೊಡಂತ ಹೇಳ್ಯಾರ. ಅದನ್ನೇ ಬಿಟ್ಟುಕೊಂಡು ನಾವು ಯುದ್ಧ ಮಾಡೋಕ್ಕೆ ಅಕ್ಕಿನ ತೊಗೊಂಡು ಹೋಗೋಣ ಅಂದ್ರೆ ಇದು ಅವ್ರದ ನಿರ್ಣಯ ಅಲ್ಲ, ಇದು ರಾಜನ ನಿರ್ಣಯ ಅಲ್ಲ. ನಮಗೆ ರಾಜಾಜ್ಞೆ ಏನಾಗಿದೆ, ನಮಗೆ ಆದೇಶ ಏನಾಗಿದೆ, ಆ ಪ್ರಕಾರ ನಡ್ಕೊಳ್ಳೋಣ, ಅದನ್ನು ಉಲ್ಲಂಘನೆ ಮಾಡೋದು ಬೇಡ ಅಂಥೇಳಿ ಜಾಂಬವಾನ ಅಂಗದನಿಗೆ ಹೇಳ್ತಾನೆ. ಕೇಳಿ ಸಲಹೆ ಜಾಂಬವಂತನ ಅಂಗದ ಹನುಮ ವಾನರ ವೀರರು ಘಿಂಕರಿಸಿದರು. ಪ್ರತಿಧ್ವನಿಸಿತು ಮಹೇಂದ್ರಗಿರಿ. ಇದನ್ನೇನು ಕೇಳಿದ್ರು ಎಲ್ಲರೂ ಘಿಂಕರಿಸ್ತಾರೆ, ಜೈಕಾರ ಹಾಕ್ತಾರೆ. ಅದರಿಂದ ಇಡೀ ಮಹೇಂದ್ರಗಿರಿನ ಪ್ರತಿಧ್ವನಿಸ್ತದೆ. ವಾನರ ವೃಷಭ ಹನುಮ ಮುಂದೆ ಮುಂದೆ ಜೈಕರಿಸುತ್ತಾ ವಾನರದಂಡ ನಡೆಯಿತು ಹಿಂದೆ ಹಿಂದೆ. ಮುಂದೆ ವೃಷಭದಂತೆ ಹನುಮ, ಗೂಳಿಯಂತೆ ಬಲಶಾಲಿ ಗೂಳಿಯಂತೆ ಹನುಮ ಮುಂದೆ ಮುಂದೆ ಜೈಕಾರ ಹಾಕೋತ ಹೊಂಟ. ವಾನರ ವೃಷಭ ಹನುಮ, ವಾನರರಲ್ಲಿ ಗೂಳಿಯಂತೆ ಇದ್ದಂಥ ಹನುಮ ಮುಂದೆ ಜೈಕಾರ ಹಾಕೋತ ಹೊಂಟ. ಹಿಂದೆ ವಾನರ ಸೈನ್ಯ ಜೈಕಾರ ಹಾಕುತ್ತಾ ನಡೆಯಿತು. ನೋಡುತ್ತಾ ಅಲೆಗಳ ತುಂಬಿತು ಯುದ್ಧದ ಹುರುಪು. ಯಾವ ರೀತಿ ಸಮುದ್ರದಾಗ ದೊಡ್ಡ ದೊಡ್ಡ ಬೋರ್ಗರಿವೆ ಅಲೆಗಳು ಹೊಂಟಿರ್ತಲ್ಲ, ಆ ರೀತಿ ಜೈಕಾರ ಹಾಕೊಡ್ತಾ ಅವ್ರಿಗೆ ಅದಕ್ಕೆ ಹೋಲಿಸ್ತಾರೆ. ಅವರು ನಡೆದಿರ್ತಾರೆ. ಪ್ರತಿ ಒಬ್ಬ ವಾನರನಲ್ಲಿಯೂ ಯುದ್ಧದ ಹುರುಪಿರ್ತದೆ. ಅದೇ ತಕ್ಷಣ ಯುದ್ಧ ಮಾಡೋಕೆ ನಿಲ್ತಾರ. ಯುದ್ಧದ ಹುರುಪಿನಾಗ ಜೈಕಾರ ಹಾಕ್ತಾರೆ. ದುಷ್ಟ ರಾವಣನ ವಧಿಸಿ ರಾವಣದ ಸೇಡ ತೀರಿಸಿಕೊಳ್ಳೋಣ. ದುಷ್ಟ ರಾವಣ ವಸುನ ರಾಮನ ಸೇಡ ತೀರಿಸಿಕೊಳ್ಳೋಣ. ಚಿಂತಿಸದಿರು ವಾನರರು.
ಈ ರೀತಿಯಾಗಿ ವಿಚಾರಗಳನ್ನು ಹಂಚ್ತಾ ಹೊಂಟ್ರು ಅವರು. ಆಕಾಶದಲ್ಲಿ ಹಾರುತ್ತಾ ಜಿಗಿಯುತ್ತಾ ನಡೆದ ವಾನರ ಕಂಡು ಗಿಡ ಬಳ್ಳಿ ಒಣ ಸುರಕ್ಷಿತ ಎಲ್ಲರಿಗೂ ನಿಷೇಧಿತ ಮನ್ಮೋಹಕ ಮಧುವನ ಬಳಿ ಬಂದರು. ಇದೇ ಪ್ರಕಾರ ಅವರು ಕೇಕೆ ಹಾಕುತ್ತಾ ಹಾರಾಡುತ್ತಾ ಜಿಗಿಯುತ್ತಾ ಕಿಷ್ಕಿಂಧದತ್ತ ಬರೋ ಕಾಲಕ್ಕೆ ಮಧ್ಯದಲ್ಲಿ ಯಾವುದು ಬರ್ತದಂದ್ರೆ ಮಧುವನ ಬರ್ತಿದೆ. ನನಗನಿಸಿದೆ ಇವೆಲ್ಲ ಲಕ್ಷಣಗಳನ್ನು ನೋಡಬೇಕಾಗಿದ್ರೆ ಇವತ್ತಿನ ಮಧುಗಿರಿ ಅಂತ ಏನಿದಿಲ್ಲ ಅದು ಮಧುವನ. ಮಧುವನ ಅಂತ ಯಾಕೆ ಹೆಸರು ಬಂತಂದ್ರೆ ವಾಲಿ ಮತ್ತು ಸುಗ್ರೀವರಿಗೆ ಅಂದರೆ ರಾಜಮನೆತನಕ್ಕೆ ಜೇನುತುಪ್ಪ ಅಲ್ಲಿಂದ ಹೋಗ್ತಿತ್ತು. ಜೇನು ಸಾಕಾಣಿಕೆ ಕೇಂದ್ರ ಅದು ಮಧುವನ. ಅದಕ್ಕೆ ಕಾವಲು ಇರ್ತದೆ. ಅಲ್ಲಿ ತಯಾರಾಗುವಂಥ ಜೇನೇನಿದೆಯಲ್ಲ ಜೇನುತುಪ್ಪ ಎಂದು ನಾವು ಅಂತೇವೆ, ಅದನ್ನು ಎಣ್ಣೆರ ಕೊಡ್ತಿದ್ದಿಲ್ಲ. ಇದು ಕೇವಲ ಆ ರಾಜಮನೆತನಕ್ಕೆ ಹೋಗ್ತಿತ್ತು. ಅದು ಅಲ್ಲಿಗೆ ಬರ್ತಾರೆ, ಮಧುವನಕ್ಕೆ ಬಂದರು. ಕಂಡು ಸುಗ್ರೀವನ ಆತ್ಮೀಯ ಮಧುವನ ತೋರಿಸಿದರು ಅತಿರೇಕದ ನಡತೆ ವಾನರರು. ಅಲ್ಲಿ ಬಂದ ಕೂಡಲೇ ಅವರಿಗೆ ಏನಾಯಿತು, ಇದು ವಾನರ ಸುಗ್ರೀವನ ಮನೆತನಕ್ಕೆ ಮೀಸಲಿದ್ದಂತಹ ಮಧುವನ ಇದೆ. ಇದು ಜೇನುತುಪ್ಪ ತಯಾರು ಮಾಡುವಂಥ ಕೇಂದ್ರ ಇದೆ ಅನ್ನೋದನ್ನು ಮರೆತು ಬಿಟ್ರು ಅವರು. ಹೊಂಬಣ್ಣದ ವಾನರರು ಕೋರಿದರು ಅಂಗದನಲ್ಲಿ ರುಚಿ ಪಡೆಯಲು ತುಂಬಿ ಜೇನು ಮನದಲ್ಲಿ ಆಸೆ ಹಿಡಿತವ್ರಿಗೆ. ಅಂಗದನಿಗೆ ಹೇಳಿಬಿಟ್ರೆ ಯಾಕಂದ್ರೆ ಅಂಗದನ್ನೇ ತಿರ್ತಾವೆ. ಇಲ್ಲಪ್ಪ ಇಲ್ಲಿ ಜೇನು ನೋಡಿ ನಮಗೆ ಆಸೆ ಆಗ್ತಾಯಿದೆ, ನಾವು ಈ ಜೇನುತುಪ್ಪ ಕುಡಿತೇವೆ, ಇದನ್ನು ನಾವು ಏನು ಮಾಡ್ತೇವೆ ಉಪಯೋಗ ಮಾಡ್ತೇವೆ ಅಂಥೇಳಿ ಅವ್ರೇನು ಮಾಡ್ತಾರೆ ಅಂಗದನಲ್ಲಿ ಕೋರ್ತಾರೆ. ಪಡೆದು ಜಾಂಬವಾನ ಹಿರಿಯರ ಅಪ್ಪಣೆ ನೀಡಿದ ವಾನರರಿಗೆ ಜೇನು ಸವಿಯಲು ಅಂಗದ ಅಪ್ಪಣೆ. ನೋಡ್ರಿ, ತಕ್ಷಣ ಅಂಗದ ನಿರ್ಧಾರ ತಗೊಳ್ಳೋದಿಲ್ಲ ನಾವು. ಆ ಗುಂಪಿನಲ್ಲಿನ ಹಿರಿಯ ಯಾರೋ ಜಾಂಬವಾನ. ಅಂಗದ ಜಾಂಬವಾನಿಗೆ ಕೇಳ್ತಾನೆ ನಾವು, ನೋಡಪ್ಪ ಇವರೆಲ್ಲ ಹಿಂಗೆ ಅನ್ನಾಗತ್ತಾರ, ಮಧುವನದ ಜೇನುತುಪ್ಪ ಸೇವಿಸೋಣ ಅನ್ನಾಗತ್ತಾರ, ಮತ್ತು ಹೇಗಿದೆ ಅಂತ ಕೇಳಿದಾಗ ಅವನ ಅಪ್ಪಣೆ ತಗೊಂಡು ಅಂಗದೇನು ಹೇಳ್ತಾನೆ, ಸಂತೋಷದಿಂದ ಆಯಿತು ಬಂದ ಕಾರ್ಯ ಯಶಸ್ವಿ ಆಗ್ಯದ, ಸಂಭ್ರಮದಾಗ ನೀವು ಜೇನು ತುಪ್ಪ ಸೇವಿಸ್ಬೇಕಂತ ನಿಮ್ದಿದೆ, ಅದಕ್ಕೆ ನಿಮಗೆ ಮಾಡಿ ಜೇನವನ್ನು ನಿಮ್ಮ ಮನಸ್ಸು ಬಂದಷ್ಟು ಕುಡೀರಿ ಅಂಥೇಳಿ ಹೇಳ್ತಾನೆ. ಪಡೆದ ಅಪ್ಪಣೆ ಕುಣಿದರು ಹುರುಪಿನಲ್ಲಿ ವಾನರರು ಸೇವಿಸಲು ಆರಂಭಿಸಿದರು ಮಧುವನ ಜೇನವನ್ನು. ಅಪ್ಪಣೆ ಸಿಕ್ತೋ ಇನ್ನೇನು, ಎಲ್ಲೆಲ್ಲಿ ಸಿಗ್ತದೆ ಜೇನ ತೊಗೊಂಡು ಅದನ್ನು ಜೇನು ಸವಿಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವು ವಾನರರು ಕುಣಿದರು, ಕೆಲವರು ಜಿಗದಾಡಿದರು. ಅದಕ್ಕೆ ಅಂತಾರೆ ಮಂಗಚೆಸ್ಟ್ ಅಂತಾರಲ್ಲ ಇದಕ್ಕೆ. ಕೆಲವೊಂದು ಮಂದಿ ಕುಣಿದಾಡಕತ್ತರು, ಇನ್ನು ಕೆಲವೊಂದು ಮಂದಿ ಜಿಗದಾಡಕತ್ತರು ಗಿಡದಿಂದ ಗಿಡಕ್ಕೆ. ಕೆಲವರು ಹಾಡಿದರು, ಸಂತೋಷದ ಹಾಡಾಕತ್ತರು. ಎಲ್ಲ ದಿಶೆಗಳಲ್ಲಿ ಗದ್ದಲವೇ ಗದ್ದಲ. ಬಹಳಷ್ಟು ಜೇನುತುಪ್ಪ ತಿಂದ್ರೆ ಅದು ನಶೆ ಆಗ್ತದೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ, ನಶೆ ಆಗ್ತದೆ. ಆಲ್ಕೋಹಾಲ್ ಕಂಟೆಂಟ್ ಇರ್ತದೆ, ನಶೆ ಆಗ್ತದೆ. ಅದಕ್ಕೆ ಅವ್ರು ಏನು ಮಾಡಕತ್ತರು, ಅದ್ರದ್ದು ಬಹಳಷ್ಟು ತಿಂದ ನಂತರ ಕೆಲವು ಮಂದಿಗೆ ಸಣ್ಣಂಗೆ ನಶೆ ಆಗಾಗಿತ್ತು. ಎಲ್ಲ ಹೆಂಗೆ ಬೇಕು ಹಂಗೆ ಹಾಕಲಿಕ್ಕೆ ಶುರು ಮಾಡಿದರು. ಗಿಡದಿಂದ ಗಿಡಕ್ಕೆ ಜಿಗಿತ ಕೊಂಬೆಗಳನ್ನು ನೆಲಕ್ಕೆ ಬಾಗಿಸುವ ಕುಚೇಷ್ಟೆಗಳು ನಡೆದವು. ಅದ್ರ ಜೊತೆಗೆ ಏನು ಮಾಡಕತ್ತಾರಂದ್ರೆ ಆ ಒಂದು ಇದಿದೆ ನೋಡಿ, ನಾನು ನೋಡಿದೆ, ಮಂಗ ಹೊಕ್ಕ ತೋಟ ಹಾಳು ಅಂತ ಹೇಳ್ತಾರಲ್ಲ, ಬಾಳೆ ತೋಟನ ಅವು ತಿನ್ನೋದು ಅಷ್ಟೇ ಅಲ್ಲ, ಗಿಡದಿಂದ ಗಿಡಕ್ಕೆ ಜಿಗಿತಾವ, ಕೊಂಬೆಗಳನ್ನು ಮುರಿತಾವ, ಗಿಡ ಹಾಳು ಮಾಡ್ತಾವೆ. ಇವು ಕೂಡ ಹಂಗೆ ಮಾಡಿದ್ವಿ. ಇಲ್ಲಿ ಗಿಡದಿಂದ ಗಿಡಕ್ಕೆ ಜಿಗಿಯುತ್ತಾ ಕೊಂಬೆಗಳನ್ನು ನೆಲಕ್ಕೆ ಬಾಗಿಸೋದು ಕುಚೇಷ್ಟೆಗಳು ನಡೆದವು. ಹಾಳಾಯಿತು ಮಧುವನ ಏನಾಯಿತು, ಹಾಳಾಯಿತು ಅಂದ್ರೆ ಸಂತೋಷದಾಗ ಅವರೆಲ್ಲ ಇದನ್ನು ಮಾಡಕತ್ತರು. ಇನ್ನು ಮಧುವನದಲ್ಲಿ ಏನು ಘಟನೆಗಳು ನಡೀತಾವ ಮತ್ತು ಏನು ವಿಚಾರಗಳು ಬರ್ತಾವ, ಬೆಳವಣಿಗೆಗಳಾಗ್ತಾವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.